ಅಂದ್ರೆ ಎಲ್ಲರೂ ಕಾತುರದಿಂದ ಕಾಯ್ತಿರ್ತಾರೆ. ಓಕೆ, ನನ್ಗೂ ಈ ತರ ಸಾಂಗ್ ಇರ್ಬೇಕಾಗಿತ್ತು, ನಾನು ಈ ತರ ಪಾತ್ರ ನಿಭಾಯಿಸ್ಬೇಕಾಗಿತ್ತು ಅಂತ. ಸೊ ಬೈ ಗಾಡ್ಸ್ ಗ್ರೇಸ್ ನನಗೆ ಈ ಪಾತ್ರದ ಆಫರ್ ಬಂತು ಅಂಡ್ ಎಲ್ಲ ಒಳ್ಳೆ ರೀತಿಯಿಂದ ನಡೀತು. ನಮ್ಮ ಸಿನಿಮಾ ಇದೆ ಜುಲೈ 19 ರಿಲೀಸ್ ಆಗ್ತದೆ. ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದ್ಯಾಟ್. ಸೂಪರ್ ಮ್ಯಾಮ್. ಆಫ್ಟರ್ ಬಿಗ್ ಬಾಸ್ ಇದೊಂದು ಬ್ಯಾಂಕ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಅಲ್ಲಿ ನೀವು ಇರ್ಬೇಕಾದ್ರೆ ಬಹಳಷ್ಟು ಜನ ನಿಮ್ಗೆ ಅಭಿಮಾನಿ ಆಗಿದ್ರು ಅಂಡ್ ಹುಡುಗರು ಕೂಡ ದಿವ್ಯಾ ಸುರೇಶ್ ಅಂದ್ರೆ ಒಂದು ಕ್ರಶ್ ಆ ಥರ ಒಂದು ಫ್ಯಾನ್ ಬೇಸ್ ನ ಕ್ರಿಯೇಟ್ ಮಾಡ್ತಾರೆ. ಅದಾದ್ಮೇಲೆ ಒಂದು ಸೀರಿಯಲ್ ಮುಖಾಂತರ ಹೊರಗಡೆ ಬಂದ್ರಿ, ಅದಂತೂ ಬಹಳ ಸುದ್ದಿನೇ ಆಯ್ತು. ಮೆಟ್ರೋ ಅಲ್ಲಿ ಹೋಗ್ತೀರಾ, ಹೊರಗಡೆ ಹೋಗ್ತೀರಾ, ಒಂದು ವೈರಲ್ ಆಗೋಯ್ತು. ಯಾರಿದು ಭೂಲ್, ಐ ಮೀನ್ ಸ್ವರ್ಗದಿಂದ ಬಂದು ಇಲ್ಲಿ ವಾಕ್ ಮಾಡ್ತಿದಾರ ಅನ್ನೋ ತರಾನೇ ಒಂದು ಟ್ರಾಲ್ಸ್ ಅದು ಶುರು ಆಯ್ತು. ಸೊ ಒಂದು ತುಂಬಾನೇ ವೈರಲ್ ಆಗಿರುವಂತ ಹೀರೋಯಿನ್ ಅಂತಾನೆ ಹೇಳ್ಬೋದು. ಸೊ ಜನ ಈ ಒಂದು ಪಾತ್ರನ ಅಕ್ಸೆಪ್ಟ್ ಮಾಡ್ತಾರೆ ಅಂಡ್ ಇನ್ನಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅನಿಸ್ತಿದ್ಯಾ, ಹೇಗೆ? ಡೆಫಿನೆಟ್ಲಿ ಮ್ಯಾಮ್. ನನಗೆ ಬಿಗ್ ಬಾಸ್ ಆದ್ಮೇಲಿಂದ ನನ್ನನ್ನ ಇಷ್ಟಪಡ್ತಿರೋರು ಇದಾರಲ್ಲ, ಐ ಡೋಂಟ್ ವಾಂಟ್ ಟು ಕಾಲ್ ದೆಮ್ ಆಸ್ ಫ್ಯಾನ್ಸ್. ನನ್ನನ್ನ ಇಷ್ಟಪಡ್ತಿರೋ ನನ್ನ ಜನಗಳು ದೇವ್ ಆಲ್ವೇಸ್ ಬೀನ್ ಎಕ್ಸೈಟೆಡ್. ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಮ್ಯಾಮ್ ನಿಮ್ದು, ನೆಕ್ಸ್ಟ್ ಏನ್ ಬರ್ತಿದೆ, ನೆಕ್ಸ್ಟ್ ಯಾವ ಸೀರಿಯಲ್, ನೆಕ್ಸ್ಟ್ ಯಾವ ಸಿನಿಮಾ, ಈ ತರ ಬೀನ್ ನನ್ ಕೇಳ್ತಾನೆ ಇರ್ತಾರೆ, ಮೆಸೇಜ್ ಬರ್ತಾನೆ ಇರುತ್ತೆ. ಸೊ ಡೆಫಿನೆಟ್ಲಿ ಅವ್ರಿಗೆ ಬಹಳ ಖುಷಿ ಆಗುತ್ತೆ ಅಂತ ಅನ್ಸುತ್ತೆ. ದೇ ಆರ್ ಆಲ್ ವೆರಿ, ಐ ಮೀನ್ ಅವರು ನಾವು ಬರೋದಾ, ನಾವು ಬಂದ್ರೆ ಇದಾಗುತ್ತಾ ಅನ್ನೋದೆಲ್ಲ ನನಗೆ ಕೇಳಿದ್ರು. ಎಸ್, ದೇ ಆರ್ ಗೋನ್ ಟು ಬಿ ಸೋ ಹ್ಯಾಪಿ ಅಂಡ್ ಅವ್ರ ಖುಷಿನ ನೋಡೋದೇ ನನಗೊಂಥರ ಖುಷಿ. ಅಂದ್ರೆ ನನಗ್ ಸಿಕ್ಕಾಪಟ್ಟೆ ಎಕ್ಸೈಟ್ ಇದೆ ಆಲ್ರೆಡಿ, ಹೆಂಗ್ ಬಂದಿದೆ ಏನು ಅಂತ. ಸೊ ಅವರಂತೂ ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ ನನ್ನ ಸಿನಿಮಾನ, ನೋ ಡೌಟ್ ಇಲ್ಲ. ಟ್ರೈಲರ್ ನೋಡೋದಲ್ಲ, ಈಗ ನೀವು ಕೂತಿ ಟ್ರೈಲರ್ ನೋಡಿದಿರಾ, ಹೇಗೆ ಅನ್ನಿಸ್ತು ನಿಮ್ಮನ್ನ ನೀವೇ ಒಂದು ಸ್ಕ್ರೀನ್ ಅಲ್ಲಿ ನೋಡಿದಾಗ? ಎಸ್, ಅದೇ ಟ್ರೈಲರ್ ನೋಡಾದ್ಮೇಲಿಂದ ಇನ್ನೊಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ನನಗೆ. ಸಿನಿಮಾ ಹೇಗ್ ಬಂದಿದೆ, ನನ್ನ ಸಾಂಗ್ ಹೇಗ್ ಬಂದಿದೆ, ಅದು ಬಿಗ್ ಸ್ಕ್ರೀನ್ ಅಲ್ಲಿ ಹೇಗ್ ಕಾಣಿಸುತ್ತೆ ಅಂತ. ಬಿಕಾಸ್ ನನ್ನ ಒಂದು ಸಿನಿಮಾ ಜರ್ನಿನಲ್ಲಿ, ನನ್ನ ಈ ಕರಿಯರ್ ನಲ್ಲಿ ಮೊದಲನೇ ಸಾಂಗ್ ನನಗೆ ಇಂಟ್ರೊಡಕ್ಷನ್ ಸಾಂಗ್ ಅಂತ ಒಂದು ಸಿನಿಮಾ ಇಂದ ಬರ್ತಿದ್ದೀನಿ ಅಂತಂದ್ರೆ ಅದು ಹಿರಣ್ಯ ಮುಖಾಂತರನೇ. ಸೊ ಅದಕ್ಕೆ ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ